ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ವೈಎಸ್ವಿ ದತ್ತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಭಾನುವಾರ 9ನೇ ತಾರೀಕು ಬೆಂಬಲಿಗರ ಆಪ್ತರ ಸಭೆಯನ್ನ ಕರೆದಿದ್ದಾರೆ ದತ್ತ. ಸಭೆ ಕರೆದರ ಬಗ್ಗೆ ಭಾವನಾತ್ಮಕವಾಗಿ ಒಂದು ಪತ್ರವನ್ನ ಕೂಡ ಅವರು ಬರೆದಿದ್ದಾರೆ. ನನ್ನ ಹಾಗೂ ನಿಮ್ಮ ಆತ್ಮಗೌರವಕ್ಕೆ ಅಪಮಾನವಾಗಿದೆ, ನಮ್ಮ ಸ್ವಾಭಿಮಾನಕ್ಕೆ ಅಪಮಾನವಾಗಿದೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂದಿನ ನಡೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾನುವಾರ ಸಭೆಯನ್ನು ಕರೆದಿದ್ದಾರೆ ವೈಎಸ್ವಿ ದತ್ತ ಅವರು. ಸೊ ನೋಡಬೇಕು ಹಾಗಾದ್ರೆ ಏನು ಚರ್ಚೆ ಮಾಡ್ತಾರೆ ಹಾಗಾದ್ರೆ ಸಭೆಯಲ್ಲಿ. ಸೊ ಯಾವ ರೀತಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ, ಏನು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಯಾಕಂದ್ರೆ ಸಾಕಷ್ಟು ಜನ ಅಂದ್ಕೊಂಡಿದ್ರು, ಖುದ್ದು ವೈಎಸ್ವಿ ದತ್ತ ಅವರೇ ಸ್ವತಃ ಅಂದ್ಕೊಂಡಿದ್ರು ಖಂಡಿತವಾಗೂ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಬಟ್ ಅವರು JDS ಅನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರು. ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯಲ್ಲಿದ್ರು ಟಿಕೆಟ್ ನನಗೇ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ ಸಾಮಾನ್ಯವಾಗಿ ಕಡೂರು ಅಂದ ಕೂಡಲೇ ವೈಎಸ್ವಿ ದತ್ತ ಅವರು ಕೂಡ ನೆನಪಾಗ್ತಾರೆ. ಸೊ ಸರಳ ಸಜ್ಜನ ರಾಜಕಾರಣಿ ಅಂತ ಕೂಡ ಕರೆಸ್ಕೊಂಡಿದ್ದಂಥವ್ರು. ಸೊ ಅವರಿಗೆ ಟಿಕೆಟ್ ನೀಡಿಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಿನ್ನೆಯಿಂದಲೂ ಕೂಡ ಆ ಬೇಗುದಿ ದೊಡ್ಡ ಮಟ್ಟದಲ್ಲೇ ಬೇಯ್ತಾ ಇದೆ. ಸೊ ದತ್ತ ಅವರಿಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಂತ ಹೇಳಿ ಸೊ ಅವರ ಅಭಿಮಾನಿಗಳು ನೆನೆ ಅವರ ಮನೆಗೆ ಹೋಗಿ ಸಾಕಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲೇ ಸೇರಿದ್ರು. ಸೊ ಹೇಳ್ತಾ ಇದ್ರು, ನೀವು ನಿಂತ್ಕೊಳ್ಳಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ.